ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಚಂದ್ರಿಕಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿರೋ ಹಾಗೆ ನಾನು ಹಬ್ಬದ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಹಬ್ಬದ ದಿನದ ವ್ಲಾಗು. ಆಲ್ರೆಡಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಆದರೆ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಒಬ್ಬಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹೂರಣ ಮತ್ತು ಮೈದಾ ಎಲ್ಲ ಆಲ್ರೆಡಿ ಕಲಸಿಟ್ಟಿದ್ದೀನಿ. ಎಲ್ಲ ನಮ್ಮ ಅಜ್ಜಿ ಇದ್ದಿದ್ರೆ ನಮ್ಮ ಅಜ್ಜಿ ಎಲ್ಲ ಕೆಲಸ ಮಾಡ್ಕೋತಾಯಿದ್ರು. ಬಟ್ ನಮ್ಮ ಅಜ್ಜಿ ಊರಿಗೆ ಹೊರ್ಟೋಗಿದ್ರು. ಅದಕ್ಕೋಸ್ಕರ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗಿತ್ತು. ಅನ್ನ ಆಗಿರ್ಬೋದು, ಸಾಂಬಾರು ಮಾಡಿದ್ದೆ, ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ, ಮತ್ತು ಒಬ್ಬಟ್ಟು, ಇದನ್ನೆಲ್ಲ ನಾನು ಒಬ್ಬಳೇ ಮಾಡೋದ್ರಿಂದ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಷ್ಟು ಆಗಲಿಲ್ಲ. ನನ್ನ ತಮ್ಮ ಬಂದಿದ್ದ, ಅವನ ಹತ್ರ ವೀಡಿಯೋಸ್ನ ಮಾಡಿಸ್ಕೊತಾ ಇದ್ದೆ. ಇವನ ಹೆಸರು ಬಂದು ಪ್ರಸನ್ನ ಅಂತ. ಇವಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಇವನು ಇವಾಗ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದಾನೆ. ನೀವು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಇವನ್ನ ನೋಡಿದ್ರೆ ಫಾಲೋ ಮಾಡಿ. ಆ್ಯಂಡ್ ಇವನ ಇನ್ಸ್ಟಾಗ್ರಾಮ್ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ. ಐಡಿನ ಹೋಗಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇದು ಒಬ್ಬಟ್ಟೆಲ್ಲ ಆಗಿ ಫುಡ್ಡೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಆ ಪುಳಿಯೋಗರೆ, ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಮಾಡಿದ್ದೆ. ಈ ಕ್ಲಿಪ್ಪಿಂಗ್ಸ್ನ ನನ್ನ ತಮ್ಮ ವೀಡಿಯೋ ಮಾಡಿರೋದು. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಅದೇನು ಅಂತ ವೀಡಿಯೋದಲ್ಲಿ ಹೇಳ್ತಾ ಇಲ್ಲ. ಬಟ್ ನಮ್ಮ ದೇವಸ್ಥಾನದ ಸುತ್ತ ಈ ಥರ ಎತ್ತುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದು ಏನು ಅಂತ ನಮ್ಮ ಆಂಟಿನ ಕೇಳಿದೆ ನಾನು. ಆಂಟಿ ಅದಕ್ಕೆ ಏನಂತ ಹೆಸ್ರು ಹೇಳ್ತಾರೆ. ನಮ್ಮ ಆಂಟಿ ಅವತ್ತೇ ಹೇಳ್ತು ಅದ್ರದ್ದು ನೇಮ್ ಏನು ಅಂತ. ಬಟ್ ನಾನು ಮರ್ತ್ಕೊಬಿಟ್ಟಿದ್ದೀನಿ. ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದು ನೆನಪಾಗ್ತಿಲ್ಲ ಅದ್ರ ನೇಮ್ ಏನು ಅಂತ. ಅದೆಲ್ಲ ಆದಮೇಲೆ ನನ್ನ ತಮ್ಮ ಬಂದಿದ್ದ. ನಮ್ಮ ಆಂಟಿ ಇದ್ದಾರಲ್ಲ, ಅವ್ರ ಮಗ ಇವನು. ಅವ್ನು ಇವಾಗ 10th ಓದ್ತಾ ಇದ್ದಾನೆ. ಅವ್ನಿಗೆ ಎಕ್ಸಾಮ್ ನಡೀತಿದೆ. ಅದಕ್ಕೆ ಅವನ ಜೊತೆ ಸ್ವಲ್ಪ ಆ ಎಕ್ಸಾಮ್ ಎಲ್ಲ ಹೆಂಗೆ ಬರದೆ ಅಂತ ಕೇಳ್ತಿದ್ದೆ. ಅದಾದಮೇಲೆ ಅವನು ಊರಿಗೆ ಹೋದ. ಅದಾದಮೇಲೆ ನಮ್ಮ ಆಂಟಿ ಇಬ್ಬರು ಕೂತಿದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದೆ. ನನ್ನ ತಮ್ಮ ಮತ್ತು ನಮ್ಮ ಇಬ್ಬರು ಆಂಟಿ ಇದ್ರ ಜೊತೆ ಮಾತಾಡ್ತಾ ಇದ್ದೆ. ಸರಿ, ಯೂಟ್ಯೂಬ್ ಮಾಡ್ತೀನಲ್ಲ, ಏನು ಅನಿಸುತ್ತೆ ನಿಮಗೆ? ಖುಷಿ ಆಯ್ತಾ? ಆಮೇಲೆ ಹೇಳು, ಹಾಕ್ತೀನಿ ಇದ್ದೆ. ಹೇಳು. ಚೆನ್ನಾಗಿ ಮಾಡ್ತಿದ್ದಿ ನೀನು. ನಮ್ಮದು ಹಬ್ಬದ ಮೇಯ್ನ್ ಪಾರ್ಟ್ ಇದು. ನಾವು ಸಂಜೆ ಆಗ್ತಾ ಇದ್ದಂಗೆ ಚೌಕಾಬಾರ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಮ್ಮ ಆಂಟಿ, ನಮ್ಮ ಅಣ್ಣ, ನನ್ನ ತಮ್ಮಂದಿರು, ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವತ್ತಂತೂ ತುಂಬ ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರು ಆಟ ಆಡಿದ್ವಿ. ತುಂಬ ಚೆನ್ನಾಗಿತ್ತು ಅವತ್ತು. ಅದಾದ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಮೂರು ಇಲ್ಲ ಒಂದೇ ಹಾಕು. ಒಂದು ಆಟ ಅದ, ಇನ್ನೊಂದು ಮೂರಾಕು ಕುಂಡ್ರಿಸ್ತೀನಿ. ನಮ್ಮ ಪಾಡಿಗೆ ನಾವು ಅಲ್ಲಿ ಆಟ ಆಡ್ತಾ ಇದ್ವಿ. ಇವರಿಬ್ಬರನ್ನ ನಾವು ಅಬ್ಸರ್ವೇ ಮಾಡಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ಅವರಿಬ್ಬರು ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕುಶಾನಿ ನೋಡ್ತಾ ಇರ್ಬೋದು. ಕುಶಾನಿ ಮತ್ತು ನಿರೀಕ್ಷಾ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕುಶಾನಿ ಬಂದು ನನ್ನ ಫ್ರೆಂಡ್ ಮಗಳು, ನಿರೀಕ್ಷಾ ಬಂದು ನಮ್ಮ ಅಕ್ಕನ ಮಗಳು, ನಮ್ಮ ಪ್ರೀತಿ ಅಕ್ಕ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಅಕ್ಕ ಇದ್ದಾರೆ, ಅವ್ರ ಮಗಳು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದಕ್ಕೋಸ್ಕರ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಚಂದು ಸೂಪರ್. ಇದು ನೆಕ್ಸ್ಟ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ವಿಡಿಯೋ. ಅಕ್ಕಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ.
ಹಾಯ್ ಗಾಯ್ಸ್, ಇದು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ತಮ್ಮಂದಿರು ಎಲ್ಲ ಆಟ ಆಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಫನ್ ಆಗಿತ್ತು. ಆದಮೇಲೆ ನಾನು ವೀಡಿಯೋ ಎಂಡ್ ಮಾಡಲಿಲ್ಲ, ಅದಕ್ಕೆ ಇವತ್ತು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.